ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು ಸಿಂಪಲ್ ಆದಂಥ ಮಲೆನಾಡು ಸ್ಪೆಷಲ್ ಕಡುಬು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದಕ್ಕೆ ನೀವು ಚಿಕನ್ ಸಾಂಬಾರ್ ಇಲ್ಲ ಫಿಶ್ ಸಾಂಬಾರ್ ಇಲ್ಲ ತರಕಾರಿ ಸಾಂಬಾರ್ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡ್ಬಿಟ್ಟು ನಾನು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿನ ನಾನು ಮೊದಲೇ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಹಾಗೆ ಇದು ರುಬ್ಕೊಳ್ಳೋ ಆಗ ನೀವು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ಅಥವಾ ಫುಲ್ಲು ತರಿತರಿಯಾಗಿ ಕೂಡ ಇರಬಾರ್ದು. ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿ ರವೆ ಥರ ಮಾಡಿ ರುಬ್ಕೊಳ್ಬೇಕಾಗುತ್ತೆ. ನಾನು ಇದು ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಂಡಿರುವಂಥ ಅಕ್ಕಿ ಅಂದರೆ ಕೆಂಪಕ್ಕಿ. ಈ ಕೆಂಪಕ್ಕಿ ನಿಮ್ಗೇನಾದರೂ ಸಿಕ್ಕಿಲ್ಲ ಅಂತ ಆದರೆ ನೀವು ಈ ಇಡ್ಲಿ ಮಾಡ್ಕೊಳ್ತೀರಲ್ವ ಆ ಅಕ್ಕಿನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇವಾಗ ನಾನು ಕಡುಬನ್ನ ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ನಾನು ಒಂದು 3 ಗ್ಲಾಸ್ ಆಗುವಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಕಾಯ್ತಾ ಬರುವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡು ಇವಾಗ ಮಾಡಿಟ್ಕೊಂಡಿರುವಂಥ ರವೆನ ನಾನು ಸ್ವಲ್ಪನೇ ಹಾಕ್ಕೊಂಡು ಕೈ ಆಡಿಸ್ತಾ ಬರಬೇಕು. ಗಂಟು ಕಟ್ಟಲಿಕ್ಕೆ ಬಿಡಬಾರ್ದು. ಹಾಗೆಯೇ ಕೈ ಆಡಿಸ್ಕೊಳ್ತಾ ಹಿಟ್ಟನ್ನು ಮಗ್ಸ್ಕೊಳ್ಬೇಕಾಗುತ್ತೆ. ಒಂದೇ ಸರಿಗೆ ಅಷ್ಟು ರವೆನೂ ಹಾಕ್ಕೋಬೇಡಿ, ಸ್ವಲ್ಪನೇ ಹಾಕ್ಕೊತ ಈ ಥರ ಕೈ ಆಡಿಸ್ಕೊಳ್ತಾ ಇರಿ. ನೋಡಿ ಇವಾಗ ಅದು ಗಟ್ಟಿ ಆಗ್ತಾ ಬರ್ತಾ ಇದೆ. ನಿಧಾನ ಉರಿಲಿ ಇದನ್ನು ಈ ಥರ ಮಗ್ಚ್ಕೊಳ್ತಾ ಹೋಗಬೇಕು. ಒಂದು 1/4 ಭಾಗದಷ್ಟು ರವೆ ಬೇಯಬೇಕಾಗುತ್ತೆ. ಇದು ನೋಡಿ ಇವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ಲೋ ಉರಿಲಿ ಇಟ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ನಂತರ ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಅದನ್ನು ಎತ್ತಿ ಒಂದು ತಟ್ಟೆಗೆ ಹಾಕ್ಕೊಳ್ಬೇಕಾಗುತ್ತೆ. ಅದನ್ನು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ಕೈ 2 ಸೈಡು ನೀರನ್ನು ಮುಡಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಸ್ವಲ್ಪನೇ ನಾದ್ಕೊಳ್ಳಿ. ಒಂದೇ ಸರಿ ಎಲ್ಲದನ್ನೂ ನಾದ್ಕೊಳ್ಳೋಕ್ಕೆ ಕಷ್ಟ ಆಗಿಬಿಡುತ್ತೆ. ಇದು ಇವಾಗ ಫುಲ್ಲಾಗಿ ತಣ್ಣಗೆ ಆಗಿರುತ್ತಲ್ವ, ಬೇಗನೆ ಉಂಡೆ ಕಟ್ಕೊಳ್ಬೋದು. ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೊಳ್ಳಿ. ಈ ಥರ ಉಂಡೆ ಕಟ್ಟುವಾಗ ಕೈಗೆ ಅಂಟ್ಕೊಳ್ಳುತ್ತೆ ಹಿಟ್ಟೆಲ್ಲ. ಸೊ ಅದರಿಂದ ಸ್ವಲ್ಪ ನೀರನ್ನು ಮುಡಿಸ್ಕೊಂಡು ಈ ಥರ ಉಂಡೆ ಕಟ್ಕೊತಾ ಬನ್ನಿ. ಹಾಗೆಯೇ ಇನ್ನು ಉಳಿದಿರುವಂಥ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದ್ಕೊಂಡು ಇದೇ ರೀತಿಯಾಗಿ ಉಂಡೆ ಕಟ್ಕೊಳ್ತಾ ಬನ್ನಿ. ಇವಾಗ ಹಸಿ ಕಡುಬು ರೆಡಿಯಾಗಿದೆ. ಇದನ್ನು ಬೇಯಿಸ್ಕೊಳ್ಳೋ ವಿಧಾನನ ನಾನು ತೋರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅಡಿಗಡೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ನಾನು ಇಡ್ಲಿ ಪಾತ್ರೆ ತಗೊಂಡಿರೋದ್ರಿಂದ ನಂತರದಲ್ಲಿ ಇಡ್ಲಿ ತಟ್ಟೆನ ಈಗ ಉಲ್ಟಾ ಹಾಕಿಬಿಟ್ಟು ಅದ್ರ ಮೇಲೆಗೆ ಉಂಡೆ ಕಟ್ಟಿರುವಂಥ ಕಡುಬುಗಳನ್ನ ಈ ಥರ ಇಟ್ಕೊಳ್ಬೇಕಾಗುತ್ತೆ. ಇದನ್ನು ಇವಾಗ ಆವಿಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು 20 ನಿಮಿಷ ಬೇಯಿಸ್ಕೊಳ್ಳಿ. ಆಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಡುಬು ರೆಡಿಯಾಗಿದೆ ಅಂತ. ಬೆಂದಿದೆ ಇವಾಗ ಪೂರ್ತಿಯಾಗಿ. ಒಂದು 1/4 ಭಾಗದಷ್ಟು ಮೊದಲೇ ಬೆಂದಿರೋದ್ರಿಂದ ಒಂದು 3/4 ಭಾಗದಷ್ಟು ಈ ಆವಿಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಒಂದು ತಟ್ಟೆಗೆ ಕಡುಬನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ತರಕಾರಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಸೊ ಅದ್ರ ಜೊತೆಗೆ ತಿನ್ನಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಿಕನ್ ಸಾಂಬಾರ್ ಜೊತೆಗೆ ಫಿಶ್ ಸಾಂಬಾರ್ ಜೊತೆಗೆಲ್ಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಕಡುಬು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ. ಇದೇನಾದರೂ ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.